ಬನಾನಿನ ಮತ್ತು ಪ್ಯಾಲೆಸ್ಟೀನಿಯನ್ ಜನರೊಂದಿಗೆ ಅಂತಾರಾಷ್ಟ್ರೀಯ ಸೌಹಾರ್ದತೆ ಹಾಗೂ ಐಕ್ಯಮತ್ಯವನ್ನು ಸಂಘಟಿಸಲು ಮತ್ತು ಜನಾಂಗೀಯ ಯುದ್ಧದ ವಿರುದ್ಧ ಹೋರಾಡಲು ಮತ್ತು ಜಗತ್ತಿನ ಶಾಂತಿ ಸೌಹಾರ್ದತೆ ಕದಡುವ ಏಕಾಏಕಿಯಾಗಿ ಉದ್ಭವಿಸುವ ಪ್ರಾದೇಶಿಕ ಯುದ್ಧದ ಅಪಾಯಗಳ ವಿರುದ್ಧ ಹೋರಾಡಲು ಕಮ್ಯುನಿಸ್ಟ್ ಪಕ್ಷಗಳು ಹಾಗೂ ಕ್ರಾಂತಿಕಾರಿ ಸಂಘಟನೆಗಳ ಅಂತಾರಾಷ್ಟ್ರೀಯ ಜಂಟಿ ಸಮಿತಿ ಅಕ್ಟೋಬರ್ 1ರಿಂದ 7ರವರೆಗೆ ವಿಶ್ವದಾದ್ಯಂತ ಪ್ರತಿಭಟನೆ ನಡೆಸಲು ಕರೆ ನೀಡಿದೆ. ಈ ಅಂತಾರಾಷ್ಟ್ರೀಯ ನಿಲುವಿಗೆ ಬದ್ಧವಾದ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಪಕ್ಷವು ದೇಶದಾದ್ಯಂತ ಎಲ್ಲ ಶಾಂತಿಪ್ರಿಯ ಹಾಗೂ ಜನತಂತ್ರವನ್ನು ಪ್ರೀತಿಸುವ ಜನತೆ ಒಂದಾಗಿ ಈ ಜಿಯೋನಿಸ್ಟ್ ಇಸ್ರೇಲ್ ಆಕ್ರಮಣದ ವಿರುದ್ಧ ಪ್ರತಿಭಟಿಸಬೇಕೆಂದು ಕರೆ ನೀಡಿದರು. ಸಾಮ್ರಾಜ್ಯವಾದ ಅಳಿಯಲಿ ಅಳಿಯಲಿ, ಯುದ್ಧ ಬೇಡ, ಶಾಂತಿ ಬೇಕು, ಶಾಂತಿ ಬೇಕು. ಅಮೆರಿಕನ್ ಸಾಮ್ರಾಜ್ಯಶಾಹಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಸೆಪ್ಟೆಂಬರ್ 28ರಂದು ಇಸ್ರೇಲ್ ಹೆಜ್ಬೋಲಾದ ಪ್ರಧಾನ ಕಚೇರಿಯ ಮೇಲೆ ಬಂಕರ್ ಬಸ್ಟಿಂಗ್ ಬಾಂಬ್ಗಳಿಂದ ಬಾಂಬ್ ದಾಳಿ ಮಾಡಿದ್ದಲ್ಲದೆ ಅದರ ನಾಯಕ ನಸ್ರಲ್ಲಾ ಮತ್ತು ಇತರ ಕಮಾಂಡರ್ಗಳನ್ನು ಕೊಂದಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಾಧ್ಯತೆಗಳನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತದೆ. 500ಕ್ಕೂ ಹೆಚ್ಚು ನಾಗರಿಕರ ಸಾವು ಹಾಗೂ ಸಾವಿರಾರು ಜನರ ಗಾಯಾಳುಗಳನ್ನಾಗಿ ಮಾಡಿದ ಇಸ್ರೇಲ್ನ ದಾಳಿಯು ಅತ್ಯಂತ ಅಮಾನವೀಯವಾಗಿದೆ. ಇಸ್ರೇಲ್ ಪಾಶ್ಚಿಮಾತ್ಯ ಸಾಮ್ರಾಜ್ಯಶಾಹಿ ಮತ್ತು ವಿಶೇಷವಾಗಿ ಅಮೆರಿಕ ಸಾಮ್ರಾಜ್ಯಶಾಹಿಯ ಬೆಂಬಲ ಮತ್ತು ಪ್ರೋತ್ಸಾಹದೊಂದಿಗೆ ಈ ಕುಕೃತ್ಯವನ್ನು ಎಸಗುತ್ತಿದೆ. ಇಸ್ರೇಲ್ ಪ್ಯಾಲೆಸ್ಟೈನ್ನ ಗಾಜಾ ಪಟ್ಟಿಯಲ್ಲಿ ಕಳೆದ 1 ವರ್ಷದಿಂದ ಆಕ್ರಮಣ ಎಸಗುತ್ತಿದ್ದು, ಶಾಲೆ, ಆಸ್ಪತ್ರೆ, ಮಾಧ್ಯಮ ಕಚೇರಿಗಳು, ನಾಗರಿಕ ನಿವಾಸಗಳ ಮೇಲೆ ಬಾಂಬ್ ದಾಳಿ ಮಾಡುತ್ತಾ 40,000ಕ್ಕೂ ಹೆಚ್ಚು ನಾಗರಿಕರ ಹತ್ಯೆಗೈದಿದೆ. ಈ ಭಯಾನಕ ಮತ್ತು ಕ್ರೂರ ದಾಳಿಗಳು ಪ್ರಾದೇಶಿಕ ಯುದ್ಧದತ್ತ ಒಂದು ಹೆಜ್ಜೆ ಎಂದು ಐಸಿಒಆರ್ ಪರಿಗಣಿಸುತ್ತದೆ, ಅಲ್ಲದೆ ವಿಶ್ವ ಯುದ್ಧದ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಐಸಿಒಆರ್ ಹಲವಾರು ಬಾರಿ ಎಚ್ಚರಿಕೆ ನೀಡಿದೆ. ಇಂದು ಜಗತ್ತಿನಾದ್ಯಂತ ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿ ಮಾರುಕಟ್ಟೆ ತೀವ್ರ ಕುಸಿತ ಅನುಭವಿಸುತ್ತಿದ್ದು, ಈ ಬಿಕ್ಕಟ್ಟಿನಿಂದ ಹೊರಬರಲು ಕೃತಕ ಮಾರುಕಟ್ಟೆ ಸೃಷ್ಟಿಗಾಗಿ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಮಿಲಿಟರಿ ಆಧಿಪತ್ಯವನ್ನು ಸಾಧಿಸಲು ಅಮೆರಿಕ ಮೊದಲಿನಿಂದಲೂ ಪ್ರಯತ್ನಿಸುತ್ತಾ ಬಂದ ಭಾಗವಾಗಿ ಈ ಯುದ್ಧಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಇಸ್ರೇಲ್ ವಿಶ್ವಸಂಸ್ಥೆಯ ಗೊತ್ತುವಳಿಗಳನ್ನು ಧಿಕ್ಕರಿಸುತ್ತಲೇ ಬಂದಿದೆ. 1948ರಿಂದ ಭಾರತವು ಪ್ಯಾಲೆಸ್ಟೈನ್ ಅನ್ನು ಬೆಂಬಲಿಸುತ್ತಾ ಬಂದಿದೆ. ಪ್ಯಾಲೆಸ್ತೈನ್ ವಿಮೋಚನಾ ಹೋರಾಟವನ್ನು ಮಾನ್ಯ ಮಾಡಿ ಭಾರತ ಸರ್ಕಾರವು ಸಹ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟ ಪರಂಪರೆಯನ್ನು ಎತ್ತಿ ಹಿಡಿಯಬೇಕೆಂದು ನಾವು ಆಗ್ರಹಿಸುತ್ತೇವೆ. ಆದ್ದರಿಂದ ಕೂಡಲೇ ಕದನ ವಿರಾಮ ಏರ್ಪಡಿಸಬೇಕು ಹಾಗೂ ಲೆಬನಾನ್ ಮತ್ತು ಪ್ಯಾಲೆಸ್ತೈನ್ನಲ್ಲಿ ಶಾಂತಿ ಏರ್ಪಡಿಸಿ ನಾಗರಿಕರ ಸಂಕಷ್ಟಗಳನ್ನು ಕೊನೆಗಾಣಿಸಬೇಕೆಂದು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ರಾಯಚೂರು ಜಿಲ್ಲಾ ಸಮಿತಿ ಆಗ್ರಹಿಸುತ್ತದೆ. ಇಡೀ ದೇಶದಾದ್ಯಂತ ನಮ್ಮ ಪಕ್ಷ ಏನೊಂದು ಕರೆ ನೀಡಿದೆ. ಅಕ್ಟೋಬರ್ 1ರಿಂದ ಅಕ್ಟೋಬರ್ 7ರವರೆಗೆ 1 ವಾರದವರೆಗೆ ಅಂತಾರಾಷ್ಟ್ರೀಯ ಒಂದು ಸೌಹಾರ್ದತೆ ಐಕ್ಯಮತ್ಯವನ್ನ ಎತ್ತಿ ಹಿಡಿದು ಲೆಬನಾನ್ನ ಜನತೆ ಜೊತೆಗೆ ಯುದ್ಧ ಪೀಡಿತಗೊಳಗಾಗಿರ್ತಕ್ಕಂಥ ಪ್ಯಾಲೆಸ್ಟೈನ್ ಜನರ ಜೊತೆಗೆ ನಾವಿದ್ದೇವೆ. ಆಮೇಲೆ ಆಕ್ರಮಣಕಾರಿಯಾಗಿರ್ತಕ್ಕಂಥ ಯುದ್ಧ ಪಿಪಾಸು ಅಮೆರಿಕ ಸಾಮ್ರಾಜ್ಯಶಾಹಿ ಬೆಂಬಲಿತ ಇಸ್ರೇಲ್ ಆಕ್ರಮಣದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ಸಾವಿರಾರು ಜನಗಳ ಕಗ್ಗೊಲೆಗೈದಿದೆ. ಸಣ್ಣ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು, ಮುದುಕರು, ವಯಸ್ಸಾಗಿರ್ತಕ್ಕಂಥ ನಾಗರಿಕರು ಸೇರಿದಂತೆ 40,000ಕ್ಕೂ ಹೆಚ್ಚು ಜನ ನಾಗರಿಕರನ್ನ ಕೊಲೆಗೈದಿರ್ತಕ್ಕಂಥ ಇಸ್ರೇಲ್ ವಿರುದ್ಧ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಪ್ರಗತಿಪರ ಜನರು, ಶಾಂತಿ ಪ್ರಿಯ ಜನರು, ಸಾಮ್ರಾಜ್ಯವಾದ ವಿರುದ್ಧ ಇರ್ತಕ್ಕಂಥ ಜನರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಾರುಕಟ್ಟೆ ಬಿಕ್ಕಟ್ಟು ಕಾಡ್ತಾ ಇದೆ. ಎಲ್ಲೆಂದ್ರಲ್ಲಿ ನಿರುದ್ಯೋಗ ಕಾಡ್ತಾ ಇದೆ. ಕೈಗಾರಿಕೆಗಳು ಮುಚ್ಚೋಗ್ತಾ ಇದೆ. ಇವತ್ತು ಸರಕು ಸಾಮಗ್ರಿಗಳು ಮಾರಾಟ ಆಗ್ತಾ ಇಲ್ಲ. ಕೃತಕ ಮಾರುಕಟ್ಟೆ ಬೇಕಾಗಿದೆ ಸಾಮ್ರಾಜ್ಯಶಾಹಿಗಳಿಗೆ. ಅದಕ್ಕಾಗಿ ಅವರು ಯುದ್ಧನ ಅವಲಂಬಿಸಿದ್ದಾರೆ. ಇವೆಲ್ಲ ಯಾಕೆ ನಡೀತಾ ಇದೆ ಯುದ್ಧಗಳು? ಈ ಎಲ್ಲ ಯುದ್ಧಗಳು ಸಾಮ್ರಾಜ್ಯಶಾಹಿ ಯುದ್ಧದ ಒಂದು ಭಾಗ. ಇವತ್ತು ಇಲ್ಲದ ಮೇಲೆ ಅಮೆರಿಕಾದ ಕಣ್ಣಿದೆ. ಈ ಒಂದು ಮಧ್ಯಪ್ರಾಚ್ಯದ ಭಾಗದಲ್ಲಿ ಅಮೆರಿಕ ತನ್ನ ಮಿಲಿಟರಿ ನೆಲೆಯನ್ನ, ಮಿಲಿಟರಿ ಅಧಿಪತ್ಯವನ್ನ ಸ್ಥಾಪನೆ ಮಾಡಬೇಕಂತ ಕನಸು ಕಾಣ್ತಾ ಇದೆ. ಅದಕ್ಕೆ ಎದುರಾಗಿರದೆ ಈ ಒಂದು ಇಸ್ಲಾಮಿಕ್ ದೇಶಗಳು. ಆದ್ರಿಂದ ಅವುಗಳ ಸದೆ ಬಡಿಯೋದಕ್ಕೆ ಇವತ್ತು ಇಸ್ರೇಲ್ನ ಉಪಯೋಗಿಸ್ಕೊಳ್ತಾ ಇದೆ. ಮೂಲಕ ಇವತ್ತು ಪ್ಯಾಲೆಸ್ತೈನ್ ನೆಲಸಮ ಮಾಡಕೊಟ್ಟಿದೆ. ಈಗ
ಅದಕ್ಕೆ ಬೆಂಬಲವಾಗಿ ಏನ್ ಲೆಬನಾನ್ ನಿಂತಿದೆ, ಆ ಲೆಬನಾನ್ ಮೇಲೆ ಸೆಪ್ಟೆಂಬರ್ 28ನೇ ತಾರೀಕಿನಿಂದ ಸತತವಾಗಿ ಬಾಂಬ್ ದಾಳಿಗಳನ್ನ ಮಾಡ್ತಾ ಇದೆ. 1576 ಬಾಂಬ್ ಶೆಲ್ ದಾಳಿಗಳನ್ನ ಮಾಡಿದೆ. ಈ ಪ್ರತಿಭಟನೆಯಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಯಚೂರು ಜಿಲ್ಲಾ ಸಮಿತಿ ಸದಸ್ಯರಾದ ವೀರೇಶ್ ಎನ್ಎಸ್, ಚನ್ನಬಸವ ಜಾನೇಕಲ್, ಅಣ್ಣಪ್ಪ ಎಸ್ ಮಲ್ಲನಗೌಡ, ಹಯ್ಯಾಳಪ್ಪ, ವಿನೋದ್ ಕುಮಾರ್, ಯಲ್ಲಪ್ಪ, ಸರೋಜಾ ಗೋನ್ವಾರ, ಅಂಬಾಜಿ, ಪ್ರಮೋದ್, ಹಿರಿಯರಾದ ವೀರೇಶ್ ಬಾಬು, ವೀರಭದ್ರಯ್ಯ ಸ್ವಾಮಿ, ಮಹೇಂದ್ರ ಸಿಂಗ್ ಮುಂತಾದವರು ಭಾಗವಹಿಸಿದ್ದರು.